ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೆಂಗಿದ್ರಪ್ಪ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಕೂಡ ಎಲ್ಲರೂ ಆರಾಮಿದ್ರ ಅಂತ ಅನ್ಕೋತೀನಿ. ನಮ್ಮ 11ನೇ ದಿನದ ಜರ್ನಿಯಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ರೆಡಿ ಆಗಿವಿ ಮತ್ತು ನಮ್ಮ ರಥನೂ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ನೆನ್ನೆ ಉಳಿದಂಥ ಒಂದು ಕ್ಷೇತ್ರ ಇದೆ. ಇವಾಗ ನಮ್ಮ ಒಂದು ಪ್ರಯಾಣ ಮುರುಡೇಶ್ವರ ಕಡೆ ಆಗತ್ತೆ. ಹೀಗೆ ಅಂತ ಊರಿದೆ. ಆ ಊರದಲ್ಲಿ ನಮಗೆ ನಾಷ್ಟಕ್ಕಂತ ವ್ಯವಸ್ಥೆ ಮಾಡಿದ್ದಾರೆ. ನಿನ್ನೆ ಸಿಕ್ಕಿದ್ರು ಒಬ್ರು ಸರ್, ಅವರೇ ಅಲ್ಲಿ ಆ ಮಠದಲ್ಲಿ ಹೋಗಿ ಬಿಟ್ಟು ಅವರೇ ಒಂದು ವ್ಯವಸ್ಥೆ ಮಾಡಿಕೊಟ್ರು. ಮತ್ತು ನಾಷ್ಟದ ವ್ಯವಸ್ಥೆನೂ ಮುಂದೊಂದು 15 ಕಿಲೋಮೀಟರ್ ಬನ್ನಿ ಸರ್, ಅಲ್ಲಿ ನಾಷ್ಟದ ವ್ಯವಸ್ಥೆ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕೆ ಅಂತ ಇವಾಗ ಹೊಂಟಿದ್ದೀವಿ. ನಾಷ್ಟ ಅಲ್ಲೇ ಹೋಗಿ ಮಾಡಬೇಕು. ಇವಾಗ ಬಿಸಿಲು ಬೀಳ್ತಿದೆ. ಇನ್ನೊಂದು 15-20 ನಿಮಿಷ ಬಿಟ್ರೆ ಮತ್ತೆ ಜಿಟಿ ಮಳೆ ಹತ್ಕೋತದೆ ಈ ಕಡೆ. ಯಾವ ಟೈಮಲ್ಲಿ ಬಿಸಿಲು ಬೀಳುತ್ತೋ, ಯಾವ ಟೈಮಲ್ಲಿ ಮಳೆ ಬರುತ್ತೋ ಒಂದು ಅರ್ಥ ಆಗಲ್ಲ ಗುರು. ಈ ಸೈಡು ಬಿಜಾಪುರ ಅಣ್ಣ, ಮುರುಡೇಶ್ವರ ಅಣ್ಣ, ಉಡುಪಿ ಅಣ್ಣ, ಅಣ್ಣ ಒಬ್ನೇ ಅಣ್ಣ. ಓಕೆ, ಥ್ಯಾಂಕ್ಸ್ ಅಣ್ಣ. ಫೈನಲಿ ಇಟಗಿಗೆ ಬಂದಿದ್ದೇವೆ ಇವಾಗ. ನಿನ್ನೆ ರಾತ್ರಿನೂ ಅಲ್ಲಿ ಮಠದಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಸರ್. ಇಲ್ಲಿನೂ ನಾಷ್ಟದ ವ್ಯವಸ್ಥೆ ಒಂದು ಮಾಡಿಕೊಟ್ಟಿದ್ದಾರೆ. ತುಂಬಾನೇ ಧನ್ಯವಾದಗಳು ಸರ್. ಇಲ್ಲಿ ಅಲ್ಲಿಂದ ಇಲ್ಲಿ ಮಠ ಬರೋ ಮಠ ಸರ್ ತುಂಬಾನೇ ಕಾಳಜಿ ವಹಿಸಿ ಇಲ್ಲಿ ಮಠ ಕರ್ಕೊಂಡು ಬಂದು ನಾಷ್ಟ ಎಲ್ಲ ಮಾಡಿಸ್ತಿದ್ದಾರೆ ಸರ್. ತುಂಬಾ ಧನ್ಯವಾದಗಳು ಸರ್. ಸರ್ ಒಂದ್ 2 ಮಾತು. ಇವರು ಪವರ್ ಬ್ರೋ. ಇವರು ನಮ್ಮ ಧರ್ಮ ಅಂದ್ರೆ ಧರ್ಮನ ರಕ್ಷಣೆ ಮಾಡಿದ್ರೆ ಆ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅನ್ನೋದಕ್ಕೆ ನಾವೇ ಸಾಕ್ಷಿ. ಯಾಕಂದ್ರೆ ಅವರು ಧರ್ಮ ರಕ್ಷಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಧರ್ಮ ನಮ್ಮ ಮೂಲಕ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಪ್ರೇರಣೆಯನ್ನ ನೀಡ್ತಾ ಇದೆ. ಹಾಗಾಗಿ ಹಿಂದೂ ಸನಾತನ ಧರ್ಮ ಅನ್ನೋದು ಈ ಪ್ರಪಂಚಕ್ಕೆ ಒಂದು ಸಹಾಯ ಸಹಕಾರ, ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊಳ್ತಕ್ಕಂಥ ಒಂದು ಶ್ರೇಷ್ಠತೆಯನ್ನ ಕಲಿಸ್ಕೊಟ್ಟಿರ್ತಕ್ಕಂಥದ್ದು. ಅದರ ಉಳಿವು ಆಗ್ಬೇಕಾಗಿದೆ, ಅದಿನ್ನೂ ಬೆಳೆಬೇಕಾಗಿದೆ. ಅದಕ್ಕೆ ತಾವು ಯಾರಾದ್ರೂ ಕೂಡ ಇಟಗಿಗೆ ಬಂದರೆ, ಹೊಸಪೇಟೆಯಿಂದ ಶಿವಮೊಗ್ಗ ಹೋಗೋ ರೋಡಲ್ಲಿ ಇಟಗಿಗೆ ಬಂದರೆ ನೀವು ಯಾವಾಗ ಬೇಕಾದ್ರೂ ನಮ್ಮನ್ನ ಇಟಗಿಯಲ್ಲಿ ಕಂಡ್ರೆ, ಇದು ಕಲ್ಲೇಶ್ವರ ದೇವಸ್ಥಾನ ಅಂತ. ಇಲ್ಲಿ ನೀವು ನಿಮ್ಮ ಸಹಾಯ ಬೇಕಾದ್ರೆ ಇಲ್ಲಿ ದೇವಸ್ಥಾನ ನೋಡ್ಕೊಂಡ್ರೆ ಊಟ ವ್ಯವಸ್ಥೆ ಅದನ್ನೆಲ್ಲ ನಾವು ಮಾಡಿ ಯಾಕಂದ್ರೆ ಹಿಂದೂ ನಾವೆಲ್ಲ ಒಂದು ಅನ್ನುವ ಒಂದು ಘೋಷಣೆ ಅಡಿಯಲ್ಲಿ ನಾವೆಲ್ಲ ಒಂದಾಗಬೇಕಾಗಿದೆ. ಜೈ ಹಿಂದೂ. ನಾವು ಇನ್ನೂ 17 ಕಿಲೋಮೀಟರ್ ಹೋದ್ರೆ ಸ್ಟೇ ಆಗಕ್ಕೆ ಒಂದು ಜಾಗ ಇದೆ. ಇನ್ನು 17 ಕಿಲೋಮೀಟರ್ ಟ್ರಾವೆಲಿಂಗ್ ಮಾಡ್ಕೋಬೇಕು ನಾವು. ಈ ಕಡೆ ಚಾರ್ಜಿಂಗ್ ಎಲ್ಲಾದ್ರೂ ಹಾಕೋಬೇಕಂದ್ರೆ ಹರಪನಹಳ್ಳಿಗೆ ಸಂಬಂಧಪಟ್ಟಂತ ಎಲ್ಲ ಹಳ್ಳಿಗಳಿಗೆ ಪವರೇ ಇಲ್ಲ ಬ್ರೋ. ಇವತ್ತು 6 ಗಂಟೆಗೆ ಪವರ್ ಬರುತ್ತೆ ಅಂತ ಹೇಳಿದ್ರು. ಮತ್ತು ಮುಂದೆ ಯಾವುದಾದ್ರೂ ಊರು ಸಿಕ್ಕರೆ ಅಲ್ಲಿ ಹಾಕೋಬೇಕು. ಇವಾಗ ನಮ್ಮ ಪ್ರಯಾಣ ಮುಂದೆ ಸಾಗ್ತಾ ಇದೆ. ನನಗನ್ಸಾಗತ್ತೆ ಅದ ಇವಾಗ ಕಾಲೇಜ್ ಬಿಟ್ಟದಂತ. ಅದಕ್ಕೆ ಕಾಲೇಜ್ ಹುಡುಗರು ಹುಡುಗಿಯಾರು ಎಲ್ಲಾರು ಕಾಣ್ತಾರೆ. ಓ ಕಾಕ ಏನು ಕುಡ್ದು ಬಂದ ನಿನೀಗ? ಹ್ಯಾಂಗ್ ಗಾಡಿ ಹೊಡಾಕ್ತಾರಪ್ಪ ಇವರು. ಅದ್ರಗಿಂತ ಬೆಟ್ರ್ ನಮ್ಮ ರಥ ಹೊಡ್ಯೋದ. ಜಿಟಿ ಮಳೆ ಸ್ಟಾರ್ಟ್ ಆಯ್ತು ಇಲ್ಲೇ. ಇನ್ನೂ 17 ಕಿಲೋಮೀಟರ್ ಹೋಗ್ಬೇಕಲ್ಲ. ಇನ್ನೂ ಸಿಟಿ ಒಳಗೆ ಇದ್ದೀವಿ. ಜಿಟಿ ಮಳೆ ಸ್ಟಾರ್ಟ್ ಆಗ್ಯದ ಗುರು. ಇನ್ನೂ 17 ಕಿಲೋಮೀಟರ್ ಹೋಗ್ಬೇಕಲ್ಲ. ಇನ್ನು ಹರಪನಹಳ್ಳಿ ಸಿಟಿನೇ ದಾಟಿಲ್ಲ, ಮಳೆ ಆಗಲೇ ಸ್ಟಾರ್ಟ್ ಆಗಿದೆ ನಮ್ಗೆ.
ಮಳಿ ಆ ರೀತಿನೂ ಬರಂಗಿಲ್ಲ ಗುರು, ಸುಮ್ನೆ ಚಿಟಿ 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 ಚಿಟಿ, ಆ ಕಡೆ ಹೋಗುದು ಬಾರ್ದು ಈ ಕಡೆ ನಿಂದ್ರೂ ಬಾರ್ದು.